ಪ್ರವಾಸಿಗರ ಒಂದು ನೆಚ್ಚಿನ ತಾಣವಾಗಿರುವಂತಹ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪ್ರತಿ ವರ್ಷದ ಬೇಸಿಗೆ ರಜೆಯ ಸಂದರ್ಭದಲ್ಲಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅದೇ ರೀತಿ ಮೈಸೂರಿಗೆ ಪ್ರತಿ ವರ್ಷ ಜೇನ್ನೊಣಗಳು ಕೂಡ ಒಂದು ಪ್ರವಾಸ ಬರೋದು ಅಂದರೆ ಇಲ್ಲಿಗೆ ಬಂದು ಹೋಗುವಂತಹ ಒಂದು ಪರಿಪಾಠವನ್ನು ಇಟ್ಕೊಂಡಿರೋದು ಕೂಡ ಸಾಕಷ್ಟು ಒಂದು ಅಚ್ಚರಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಮೈಸೂರು ಮೃಗಾಲಯದ ಸನಿಹದಲ್ಲೇ ಇರುವಂತಹ ತೋಟಗಾರಿಕೆ ಇಲಾಖೆಯ ಒಂದು ಆವರಣದಲ್ಲಿರುವಂತಹ ಈ ಒಂದು ಉದ್ಯಾನವನದಲ್ಲಿರುವಂತಹ ಒಂದು ಬೃಹದಾಕಾರದ ಮರದಲ್ಲಿ ಒಂದು ನೂರಾರು ಜೇನುಗೂಡುಗಳು ಇಲ್ಲಿ ಕಂಡುಬರ್ತದವೆ. ಈ ನೂರಾರು ಜೇನುಗೂಡುಗಳಲ್ಲಿ ಲಕ್ಷಾಂತರ ಸಂಖ್ಯೆಯ ಒಂದು ಜೇನುಗಳು ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾವೆ. ಇದು ಪ್ರತಿ ವರ್ಷವೂ ಇದೇ ರೀತಿಯ ವಾತಾವರಣ ಈ ಒಂದು ಆವರಣದಲ್ಲಿ ಕಂಡುಬರುತ್ತೆ. ಇವು ಎಲ್ಲಿಂದ ಬರ್ತವೆ, ಯಾವ ರೀತಿ ಬರ್ತವೆ ಅನ್ನೋದು ಗೊತ್ತಿಲ್ಲ. ಆದರೆ ಪ್ರತಿ ವರ್ಷದ ಒಂದು ಬೇಸಿಗೆಯ ಒಂದು ಸಂದರ್ಭದಲ್ಲಿ ಈ ರೀತಿ ಜೇನು ಹುಳುಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಮರದಲ್ಲಿ ಒಂದು ಗೂಡನ್ನು ಕಟ್ಟಿ ಒಂದು ಜೇನನ್ನು ಸಂಗ್ರಹ ಮಾಡಿ ಇಲ್ಲಿ ಇರ್ತವೆ. ಮತ್ತೆ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಇಲ್ಲಿಂದ ನಿರ್ಗಮಿಸ್ತವೆ. ಒಟ್ಟಾರೆಯಾಗಿ ಒಂದು ಪ್ರಕೃತಿಯಲ್ಲಿ ಸಾಕಷ್ಟು ಒಂದು ರೀತಿಯ ಒಂದು ಅಚ್ಚರಿಗಳನ್ನ ನೋಡ್ತಾ ಇರ್ತೀವಿ. ಅದೇ ರೀತಿ ಜೇನ್ನೊಣಗಳು ಕೂಡ ತಮ್ಮ ಪೂರ್ವಜರು ಬಂದು ಹೋಗ್ತಾ ಇದ್ದಂಥ ಸ್ಥಳಕ್ಕೆ ಒಂದು ಪ್ರತಿ ವರ್ಷವೂ ಕೂಡ ಇಲ್ಲಿಗೆ ಬಂದು ಒಂದು ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಮತ್ತೆ ಇಲ್ಲಿಂದ ತೆರಳೋದು ವಾಡಿಕೆ. ಒಂದು ಬೇಸಿಗೆಯ ರಜೆಯಲ್ಲಿ ಮಕ್ಕಳು ಯಾವ ರೀತಿ ಒಂದು ತಮ್ಮ ಒಂದು ಸಂಬಂಧಿಕರ ಮನೆಗೆ ಒಂದು ಪ್ರವಾಸ ಹೋಗ್ತಾವೋ ಅದೇ ರೀತಿ ಇಲ್ಲಿ ಜೇನುಹುಳುಗಳು ಮೈಸೂರಿಗೆ ಒಂದು ಪ್ರವಾಸವನ್ನು ಬರೋದು ಕೂಡ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆದಿದೆ. ಇದು ಇಲ್ಲಿ ಹೋಗಿ ಬರುವಂತಹ ಜನರ ಒಂದು ಗಮನವನ್ನು ಸೆಳೀತಿದೆ. ಆದರೆ ಒಂದೇ ಮರದಲ್ಲಿ ಇಷ್ಟೊಂದು ಗೂಡು ಅಂದರೆ ನೂರಾರು ಗೂಡು ಸಂಖ್ಯೆಯಲ್ಲಿ ಜೇನುಗೂಡುಗಳು ಇರೋದು ಕೂಡ ಒಂದು ಮೈಸೂರಿಗರ ಒಂದು ಆಕರ್ಷಣೆಗೆ ಒಂದು ಕಾರಣವಾಗಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಆಧುನಿಕತೆಯ ಭರಾಟೆಯ ನಡುವೆಯೂ ಕೂಡ ಒಂದು ನಗರೀಕರಣ ಜಾಸ್ತಿ ಆಗ್ತಾ ಇದ್ರೂ ಕೂಡ ಮೈಸೂರಿನಲ್ಲಿಯೂ ಕೂಡ ಮರಗಿಡಗಳ ಸಂಖ್ಯೆ ಜಾಸ್ತಿ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಜೇನುಹುಳುಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಒಂದೇ ಮರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಗೂಡುಗಳನ್ನು ಕಟ್ಟುವ ಮುಖಾಂತರ ಇಲ್ಲಿ ನೆಲೆ ಕಂಡುಕೊಳ್ತಾ ಇರೋದು ಕೂಡ ಸಾಕಷ್ಟು ಒಂದು ಗಮನವನ್ನು ಸೆಳೀತಿದೆ. ಒಟ್ಟಾರೆಯಾಗಿ ಒಂದು ಪ್ರತಿ ವರ್ಷದ ಬೇಸಿಗೆಯಲ್ಲಿ ಈ ರೀತಿ ಒಂದು ಪ್ರವಾಸಕ್ಕೆ ಬಂದಂತೆ ಬರುವಂಥ ಈ ಜೇನುಹುಳುಗಳು ಒಂದು ರೀತಿ ವಿಸ್ಮಯವನ್ನು ಉಂಟು ಮಾಡಿದ್ದಾವೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.